ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ದೇವರೇ ಗತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಈ ವಾರ ಕೂಡ ಹೋದ ವಾರದತ್ತೆ ಮರ್ಕ್ಯುರಿ ಅಂದರೆ ಬುಧ ಗ್ರಹ ರೆಟ್ರೋಗ್ರೇಷನಲ್ಲಿ ಇರುವಂಥದ್ದು, ಆದರೆ ಕೊನೆಯ ಹಂತದಲ್ಲಿ ಇರುವಂಥದ್ದು. ಸೂರ್ಯ ಬಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಕಾರಣ ಎಮೋಷನಲ್ ಇಂಬ್ಯಾಲೆನ್ಸ್ಗಳು ಕೆಲವು ಸಾರಿ ಇದ್ದೇ ಇರ್ತವೆ. ಮತ್ತು ಶುಕ್ರ ಸ್ವಲ್ಪ ರಿಲೇಷನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಡಿಫರೆನ್ಸ್ನ ತಂದುಕೊಡೋದಕ್ಕೆ, ಸಾಫ್ಟಾಗಿ ಮಾತಾಡುವಂಥ ಒಂದು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು ಈ ವಾರದಲ್ಲಿ. ಹೋದ ವಾರಕ್ಕಿಂತ ಕೆಲವು ವಿಚಾರದಲ್ಲಿ, ಅದರಲ್ಲೂ ಕುಟುಂಬ ಸದಸ್ಯರ ವಿಚಾರಕ್ಕೆ ಬಂದಾಗ ಅಥವಾ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಈ ವಾರ ಬೆಟರ್ ಆದಂತಹ ರಿಲೇಷನ್ಶಿಪ್ಸ್ನ ನಾವು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಬನ್ನಿ, ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಏನು ಹೇಳುತ್ತೆ ಜನರಲ್ ಆಗಿ ಅಲ್ಲದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಈ ವಾರ ವರ್ಕ್ ರಿಲೇಟೆಡ್ ಒತ್ತಡಗಳು ಹೆಚ್ಚಾಗಿರುತ್ತವೆ. ಹಾಗೆಯೇ ಒಂದು ಫ್ರೆಂಡ್ಸ್ ವಿಚಾರದಲ್ಲಿ, ಫ್ರೆಂಡ್ನ ಮಾಡ್ಕೊಳ್ಳೋವಂಥ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಈ ಸಮಯದಲ್ಲಿ ಮಾಡ್ಕೊಂಡಂತಹ ಫ್ರೆಂಡ್ಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ಸ್ ಇರ್ಬೋದು, ಅವರುಗಳಿಂದ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರ ನೀವು ಫ್ಯಾಮಿಲಿ ಬಾಂಡಿಂಗ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೆರಿಯರ್ ಗ್ರೋತ್ ಅಂತ ಏನು ಹೇಳ್ತೀವಿ, ನಿಮ್ಮ ವೃತ್ತಿಯಲ್ಲಿ ಒಂದು ಬೆಳವಣಿಗೆ ಅದು ತುಂಬ ಸ್ಲೋ ಆಗಿದೆ ಅನ್ನುವಂಥ ಫೀಲು ನಿಮಗೆ ಕಾಡ್ತಾ ಇರುತ್ತೆ. ಸಣ್ಣ ಸಣ್ಣ ಅಪ್ರಿಸಿಯೇಷನ್ಗಳು ಕೂಡ ನಿಮಗೆ ಒಂದು ದೊಡ್ಡ ಮಟ್ಟದ ಖುಷಿಯನ್ನು ತಂದುಕೊಡುತ್ತೆ. ಆದರೆ ಈ ಸಮಯದಲ್ಲಿ ಅದು ಕೂಡ ಸಿಗೋದಕ್ಕೆ ಕಷ್ಟ ಆಗುತ್ತೆ. ರಿಲೇಷನ್ಶಿಪ್ ವಿಚಾರದಲ್ಲಿ ಮಾತ್ರ ನಿಮ್ಮ ಪಾರ್ಟ್ನರ್ ಡೀಪ್ ಎಮೋಷನ್ಸ್ನ ನಿಮ್ಮ ಬಗ್ಗೆ ಹೊಂದಿರ್ತಾರೆ, ಒಳ್ಳೆಯ ರೀತಿಯಲ್ಲಿ ಕನೆಕ್ಟ್ ಆಗ್ತಾರೆ ನಿಮಗೆ, ಮತ್ತು ಎಲ್ಲ ರೀತಿಯ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ಹೆಲ್ತ್ ವಿಚಾರದಲ್ಲಿ ಏನು, ಸ್ಲೀಪ್ ಕಡಿಮೆ ಆಗೋದು, ನಿದ್ದೆಗೆ ಭಂಗ ಆಗುವಂಥದ್ದು ಅಥವಾ ಅನವಶ್ಯಕವಾದ ಒತ್ತಡಗಳನ್ನು ಎದುರಿಸೋದಕ್ಕೆ ಅವಕಾಶ ಇರುತ್ತೆ. ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಒಂದು ತುಂಬ ಮುಖ್ಯವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂತಹ ವಾರ ಆಗಿರುತ್ತೆ. ಟ್ರಾವೆಲ್ ಜಾಸ್ತಿ ಇರುತ್ತೆ. ವರ್ಕ್ ಸೆಕ್ಟರ್ನಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಕುಟುಂಬ ಸದಸ್ಯರ ಜೊತೆ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡಿ ಮುಂದಕ್ಕೆ ಹೆಜ್ಜೆ ಇಡೋದು ತುಂಬ ಮುಖ್ಯ. ಹಾಗೆಯೇ ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ಹೊಸ ಒಂದು ಸಂಬಂಧಗಳು, ಹೊಸ ರಿಲೇಷನ್ಶಿಪ್ಗಳು ನಿಮಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಮನೆಗೆ ಸಂಬಂಧಿಸಿದಂತಹ ಕೆಲವು ಕಾಂಪ್ಲಿಕೇಶನ್ಸು, ಕಿರಿಕಿರಿಗಳನ್ನು ನೀವು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಮನಿ ವಿಚಾರದಲ್ಲಿ ಕೂಡ ಒಂದು ಕಂಟ್ರೋಲ್ ಇಲ್ಲದೆ ಖರ್ಚಾಗುವಂಥದ್ದು ಅಥವಾ ರಿಲೇಷನ್ಶಿಪ್ಪಲ್ಲಿ ಅನ್ವಾಂಟೆಡ್ ಆಗಿ ಏನೋ ಮಾತಾಡಿಬಿಟ್ಟು ಸಿಕ್ಕಾಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಆಗೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಕರ್ಕಾಟಕ ರಾಶಿಯವರು ಈ ವಾರವನ್ನು ಕಳೀಬೇಕಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕ್ಲಾರಿಟಿ ಮತ್ತು ಕ್ರಿಯೇಟಿವಿಟಿ ಇವೆರಡೂ ಜಾಸ್ತಿ ಇರ್ತವೆ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ವರ್ಕ್ ಪ್ಲೇಸ್ನಲ್ಲಿ ಒಂದು ನಿಮ್ಮನ್ನು ಎಲ್ಲರೂ ಒಂದು ಹೊಗಳುವಂಥ ಕೆಲಸಗಳು ನಿಮ್ಮಿಂದ ಆಗ್ತವೆ. ಹಾಗೆಯೇ ಯಾವುದಾದ್ರೂ ದೊಡ್ಡ ಮಟ್ಟದ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ವಾರ ಅಂತ ಹೇಳ್ಬೋದು. ಹಾಗೆಯೇ ಕುಟುಂಬದಲ್ಲಿ ಕೂಡ ನೀವು ಮಾಡುವಂಥ ಕೆಲಸಗಳಿಗೆ ಸಪೋರ್ಟ್ ದೊರೀತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇರುತ್ತೆ. ಇನ್ನು ವಿರ್ಗೋ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಆದರೆ ನೀವು ನಿಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಕೋತೀರ. ವರ್ಕ್ ಲೋಡ್ ಇದ್ದರೂ ಕೂಡ ಆ ಕೆಲಸವನ್ನು ನಿಭಾಯಿಸ್ತೀರಾ. ಅದರಿಂದ ಒಳ್ಳೆಯ ಹೆಸರು, ಹಾಗೆಯೇ ಒಂದು ಒಳ್ಳೆಯ ಪೊಸಿಷನ್ ಕೂಡ ಸಿಗೋದಕ್ಕೆ ಅವಕಾಶ ಇರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟಿವ್ ಆಗಿರ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳಿಗೂ ಕೂಡ ಇದು ಶುಭ ವಾರ. ಆರೋಗ್ಯ ಕೂಡ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವರ್ಕ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಇಲ್ಲ ನಿಮಗೆ. ಹಾಗೆಯೇ ಸಂಬಂಧದ ವಿಚಾರದಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ಒಂದು ನೆಮ್ಮದಿ ಇಲ್ಲದೆ ಇರುವಂಥದ್ದು, ಕ್ಲಾರಿಟಿ ಇಲ್ಲದೆ ಇರುವಂಥದ್ದು. ಹಾಗಾಗಿ ಯಾವುದೇ ಡಿಸಿಷನ್ಸ್ನ ಇವಾಗ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಇನ್ನೂ ಕೂಡ ಅಲ್ಲೇ ಇದ್ದಾನೆ, ಸ್ಕಾರ್ಪಿಯೋದಲ್ಲೇ ಇದ್ದಾನೆ. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ನ ನೀವು ತಗೊಳ್ತಾ ಇರ್ತೀರಾ. ಫೈನಾನ್ಷಿಯಲ್ ಒಂದು ಇಶ್ಯೂಸ್ ಅಂತ ಏನು ಹೇಳ್ತೀವಿ ಅವು ಕಡಿಮೆ ಆಗ್ತಾ ಹೋಗ್ತವೆ. ಯಾಕೆಂದರೆ ನಿಮಗೆ ಇರುವಂತಹ ಒಂದು ಪಾರ್ಟ್ನರ್ ಇರಬಹುದು, ಲೈಫ್ ಪಾರ್ಟ್ನರ್ ಇರ್ಬೋದು, ಅವ್ರ ಕಡೆಯಿಂದ ನಿಮಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ ದೊರೀತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಧನುರಾಶಿ, 9ನೇ ರಾಶಿ.
9ನೇ ರಾಶಿಯವರಿಗೆ ಸ್ವಲ್ಪ ಸ್ಟಡೀಸ್ ರಿಲೇಟೆಡ್ ಫೋಕಸ್ ಬೇಕಾಗುತ್ತೆ. ಅದರಲ್ಲೂ ಹೈಯರ್ ಎಜುಕೇಷನ್ ನೀವು ಮಾಡ್ತಿದ್ದೀರಾ ಅಂದರೆ ನಿಮಗೆ ತುಂಬ ದೊಡ್ಡ ಮಟ್ಟದ ಫೋಕಸ್ ನೀವಿಲ್ಲಿ ಇಡಲೇಬೇಕಾಗುತ್ತೆ. ಹಾಗೆಯೇ ರಿಲೇಷನ್ಶಿಪ್ ವಿಚಾರದಲ್ಲಿ ಒಂದು ಯಾವುದೋ ಒಂದು ಅನ್ವಾಂಟೆಡ್ ಆದಂತಹ ರಿಲೇಷನ್ಶಿಪ್ ನಿಮಗೆ ಗಂಟು ಬಿದ್ದು ಅದರಿಂದ ನೀವು ತೊಂದರೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾರೋ ಅನ್ನೋನ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ತುಂಬ ಹುಷಾರಾಗಿ ಇರಬೇಕಾಗುತ್ತೆ ಈ ವಾರದಲ್ಲಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕೆರಿಯರ್ ವಿಚಾರದಲ್ಲಿ ತುಂಬ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಕೆಲಸ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹೋಗಿರುವಂತಹ ಕೆಲಸನ ನೆನೆದು ನೀವು ತುಂಬ ನೋವು ಪಡ್ತಾ ಇರ್ತೀರಾ. ಕುಟುಂಬದಲ್ಲಿ ಕೂಡ ನಿಮಗೆ ಸಪೋರ್ಟ್ ಇದ್ದರೂ ಕೂಡ ಅವರು ಯಾವುದೇ ರೀತಿಯ ಸಹಾಯಕ್ಕೆ ನಿಮಗೆ ಬರದೇ ಇರೋ ಥರ ಆಗೋಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಹಣಕಾಸಿನ ಪರಿಸ್ಥಿತಿ ಕೂಡ ಏರುಪೇರಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕುಂಭರಾಶಿಯವರಿಗೆ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರಾ, ಫೈನಾನ್ಷಿಯಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ಹಾಗೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ಕೂಡ ನೀವೇ ಸ್ವಂತ ಶಕ್ತಿಯಿಂದ ನೀವು ಎಫರ್ಟ್ ಹಾಕಿ ಅಥವಾ ನೀವು ನಿಮ್ಮ ಹಣವನ್ನು ಖರ್ಚು ಮಾಡಿದರೂ ಕೂಡ ನಿಮಗೆ ಸ್ಯಾಟಿಸ್ಫೈ ಆಗೋ ಥರ ಅದನ್ನು ನೀವು ರೀಗೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವಂಥ ವಾರ ಅಂತ ಹೇಳ್ಬೋದು. ಇನ್ನು ಮೀನರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಒಂದು ಏನು ಹೇಳ್ತೀರಾ, ಕ್ರಿಯೇಟಿವ್ ಎನರ್ಜಿ ಬರ್ತಾ ಹೋಗುತ್ತೆ. ಹಾಗೆಯೇ ವರ್ಕ್ ಸೆಕ್ಟರ್ನಲ್ಲಿ ನಿಮ್ಮನ್ನು ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಇವರು ಇಂಥ ಕೆಲಸವನ್ನು ಮಾಡಿದ್ದಾರೆ, ಇವರು ತುಂಬ ಬೆಸ್ಟ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ, ಈ ಥರದ ಒಂದು ಅಪ್ರಿಸಿಯೇಷನ್ಗಳು ಸಿಗ್ತಾ ಹೋಗ್ತವೆ. ಹಾಗೆಯೇ ಹಣಕಾಸಿಗೆ ಸಂಬಂಧಿಸಿದಂಗೆ ಕೂಡ ಒಂದು ದೊಡ್ಡ ಮಟ್ಟದ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ನಿಮಗೆ ಒಂದು ನೆಮ್ಮದಿಯ ವಾತಾವರಣ, ನೆಮ್ಮದಿಯಾದಂತಹ ಒಂದು ಸಮಯ ಇದು ಅಂತ ಹೇಳ್ಬೋದು. ಈ ವಾರದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.